यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। आगजानन पद्मार्कं गजाननमार्निजम् अनेकदन्तं भक्तानां एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरो साक्षात् परब्रह्म तस्मै ಶ್ರೀ ಗುರವೇ ನಮಃ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇಲ್ಲಿ ಗರುಡನ ಶಕ್ತಿ ಮತ್ತು ಗರುಡನ ಮಾಡ್ತಕ್ಕಂಥ ಕಾರ್ಯ ಅದೆಲ್ಲವನ್ನೂ ಕೂಡ ಇಂದಿನ ಭಾಗದಲ್ಲಿ 19ನೇ ದಿನದ ಭಾಗದಲ್ಲಿ ತೋರಿಸ್ತಾ ಹೋದ್ರು. 20ನೇ ದಿನದ ಪ್ರವಚನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಹೋಗೋಣ. ಇಲ್ಲಿ ಗರುಡನಿಗೆ ಎಷ್ಟು ಶಕ್ತಿ ಇತ್ತು ಅಂತಂದು ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಗರುಡ ಒಂದು ಕಾಲಿನಲ್ಲಿ ಆನೆಯನ್ನು ಇಟ್ಕೊಂಡಿದ್ದಾನೆ, ಇನ್ನೊಂದು ಕಾಲಿನಲ್ಲಿ ಆಮೆಯನ್ನು ಇಟ್ಕೊಂಡಿದ್ದಾನೆ. ಆಮೇಲೆ ಅಲ್ಲಿ ಒಂದು ವೃಕ್ಷ ಇಲ್ಲಿ ಬಂದು ನೀನು ಅವೆರಡನ್ನು ತಿಂದು ಮುಂದೆ ಸಾಗಪ್ಪ ನೀನು ಅಂತೇಳಿ ವೃಕ್ಷ ಹೇಳಿದಾಗ ಆ ಕೊಂಬೆ ಮೇಲೆ ಕುತ್ಕೊಳ್ಳೋದಕ್ಕೆ ಅಂತೇಳಿ ಇನ್ನೂ ಸ್ಪರ್ಶ ಮಾಡ್ತಿದ್ದಂಗೆ ಆ ಕೊಂಬೆ ಮುರಿದೋಗ್ಬಿಡುತ್ತೆ. ಅದು ಕೆಳಗೆ ಬೀಳಬಾರ್ದು ಅಂತಂದು ಹೇಳ್ಬಿಟ್ಟು ಕೊಕ್ಕೆಯಿಂದ ಆ ರಮ್ಮೆ ಹಿಡಿತಾನೆ. ಆವಾಗ ಅಲ್ಲಿ ವಾಲಕಿಲ್ಯ ಮಹರ್ಷಿಗಳು ಇಬ್ಬರು ಅಲ್ಲಿ ತಪಶ್ಚರಣೆಯನ್ನು ಮಾಡ್ತಾ, ಅಂದರೆ ತಲೆ ಕೆಳಗಾಗಿ ನೇತಾಡ್ತಾ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾನೆ. ತಪಸ್ಸು ಆಚರಣೆ ಮಾಡೋದ್ರಲ್ಲಿ ಇದೊಂದು ಆಚರಣೆ. ಇದು ಅವರು ಕಠೋರವಾದ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಆ ತಪಸ್ವಿಗಳು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರಿಗೂ ಕೂಡ ಜೀವಹಾನಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಗರುಡ ಏನು ಮಾಡ್ತಾನೆ, ಅದನ್ನು ಬೀಳಿದಂಗೆ ಹಾಗೆ ಬಾಯಿಯೊಳಗೆ ಕಚ್ಕೊಂಡ್ಬಿಟ್ಟು ಹಾಗೆ ಮೇಲಕ್ಕೆ ಹಾರ್ತಾನೆ. ಮತ್ತೆ ಮುಂದೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಪಕ್ಷಿ ಶ್ರೇಷ್ಠನಾದ ಹಾವುಗಳೇ ಆಹಾರವಾಗಿ ಉಳ್ಳ ಈ ಪಕ್ಷಿರಾಜನು ಮಹಾಭಾರವನ್ನು ಹೊತ್ತು ಅನಾಯಾಸವಾಗಿ ಅದನ್ನು ಎತ್ತಿಕೊಂಡು ಹಾರುತ್ತಿರುವನು. ಆದುದರಿಂದ ಮುಂದೆ ಗರುಡನೆಂದೇ ಕರೆಯಲ್ಪಡುವನು. ಅಲ್ಲಿ ಆ ಮಹರ್ಷಿಗಳು ಇವನ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಇವನಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ, ಅಂದರೆ ಅಷ್ಟೊಂದು ಚೈತನ್ಯ ಇವನಲ್ಲಿ ಇರೋದ್ರಿಂದ ಇವನು ಮುಂದೆ ಗರುಡ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಮಹರ್ಷಿಗಳು, ಆ ವಾಲಕಿಲ್ಯ ಮಹರ್ಷಿಗಳು ಆಶೀರ್ವಾದ ಮಾಡ್ತಾರೆ. ಅನಂತರದಲ್ಲಿ ಗರುಡನು ತನ್ನ ರೆಕ್ಕೆಗಳಿಂದ ಬಂದ ಗಾಳಿಯಿಂದ ಪರ್ವತವನ್ನು ಕಂಪನಗೊಳಿಸುತ್ತಾ ಮೆಲ್ಲನೆ ಹಾರಿಕೊಂಡು ಹೋಗುತ್ತಿದ್ದನು. ಹೀಗೆ ಅವನು ಗಜ ಕಚ್ಚಪಗಳನ್ನು ವೃಕ್ಷದ ರೆಂಬೆಯನ್ನು ಎತ್ತಿಕೊಂಡು ಅನೇಕ ದೇಶಗಳನ್ನು ದಾಟಿದನು. ವಾಲಕಿಲ್ಯರ ವಿಷಯದಲ್ಲಿ ಬಹಳ ದಯಾಪರನಾಗಿದ್ದ ಗರುಡನು ಅವರಲ್ಲಿ ಎಲ್ಲಿ ಹೇಗೆ ಇಳಿಸಬೇಕು ಎಂಬುದನ್ನು ತಿಳಿಯದೆ ಕಡೆಗೆ ಬಹು ಶೀಘ್ರವಾಗಿ ಶ್ರೇಷ್ಠವಾದ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಿದ್ದ ತಂದೆಯಾದ ಕಶ್ಯಪರನ್ನು ಕಂಡನು. ಮತ್ತೆ ಅವರ ತಂದೆ ಹತ್ರ ವಾಪಸ್ ಬರ್ತಾನೆ. ಅವನಿಗೆ ಗರುಡನಿಗೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಲ್ಲ. ಅವರು ವಾಲಕಿಲ್ಯ ಮಹರ್ಷಿಗಳನ್ನು ಯಾವ ರೀತಿಯಾಗಿ ನಾನು ಇಳಿಸ್ಬೇಕು ಕೆಳಗೆ ಅಂತೇಳಿ ಗೊತ್ತಾಗಲ್ಲ. ಕಶ್ಯಪ ಬ್ರಹ್ಮರನ್ನು ನೋಡಿ ದಿವ್ಯ ರೂಪನಾದ ತೇಜೋವೀರ್ಯ ಬಲೋಪೇತನಾದ ಮನೋವೇಗವನ್ನು ಮೀರಿದ ವೇಗವುಳ್ಳ ಪರ್ವತ ಶಿಖರೋಪನೂ ಆದ ಬ್ರಹ್ಮದಂಡದಂತೆ ಸ್ವಯಂ ಪ್ರಕಾಶನಾಗಿರುವ ಆ ಪಕ್ಷಿರಾಜನನ್ನು ತೇಜಸ್ವಿಗಳಾದ ಕಶ್ಯಪರು ನೋಡಿದರು. ಓ, ನನ್ನ ಮಗ ಮತ್ತೆ ಈ ಕಡೆಗೆ ಹಾರಿಕೊಂಡು ಈ ಕಡೆಗೆ ಮತ್ತೆ ಧಾವಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕಶ್ಯಪ ಬ್ರಹ್ಮರು ಅವರು ನೋಡ್ತಾರೆ.
ಅಚಿಂತ್ಯನಾದ ಮತ್ತೊಬ್ಬರ ಊಹೆಗೂ ನಿಲುಕದಷ್ಟು ಮಹತ್ತಾದ ವೀರ್ಯವನ್ನು ಹೊಂದಿರುವ, ವೀರ್ಯ ಅಂತಂದರೆ ಶೌರ್ಯ ಅಂತಂದರೆ ಶಕ್ತಿಯನ್ನು ಹೊಂದಿರತಕ್ಕಂಥವನು, ಸರ್ವ ಪ್ರಾಣಿಗಳಿಗೂ ಭಯವನ್ನು ಉಂಟು ಮಾಡುವ ರೌದ್ರನಾದ ಸಾಕ್ಷಾತ್ ಅಗ್ನಿದೇವನಂತೆಯೇ ಕಾಣುತ್ತಿರುವ, ದೇವ ದಾನವ ರಾಕ್ಷಸರಿಂದಲೂ ಎದುರಿಸಿ ನಿಲ್ಲಲು ಸಾಧ್ಯನಾಗದ ಅಜೇಯನಾದ ಪರ್ವತ ಶಿಖರಗಳನ್ನು ಒಡೆದು ಕೆಳಗೆ ಉರುಳಿಸುವ ಸಾಮರ್ಥ್ಯವುಳ್ಳ ಸಮುದ್ರಗಳ ಅಪಾರ ಜಲರಾಶಿಗಳನ್ನು ಶೋಷಣ ಮಾಡುವಷ್ಟು ಪರಾಕ್ರಮವಿರುವ, ಸಮಸ್ತ ಪ್ರಪಂಚವನ್ನು ಭಯದಿಂದ ನಡುಗಿಸುವ ಘೋರರೂಪನಾದ ಸಾಕ್ಷಾತ್ ಯಮರಾಜನಂತೆಯೇ ಕಾಣುತ್ತಿದ್ದ ಗರುಡನು ಆಗಮಿಸುತ್ತಿರುವುದನ್ನು ಭಗವಾನ್ ಕಶ್ಯಪರು ನೋಡಿದರು. ಅವನ ಮನಸ್ಸಿನ ಆಶಯವೇನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಮಗನನ್ನು ಕುರಿತು ಈ ಮಾತುಗಳನ್ನು ಹೇಳಿದರು. ಅಲ್ಲಿ ಅವ್ರೇನು ಮಾಡ್ತಾರೆ, ಕಶ್ಯಪ ಬ್ರಹ್ಮರು ಜ್ಞಾನ ದೃಷ್ಟಿಯಿಂದ ಅವನ ಮನಸ್ಸಿನಲ್ಲಿ ಏನಿದೆ, ನನ್ನ ಮಗನ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ತಿಳ್ಕೊಬಿಟ್ಟು ಅವ್ರ ಮುಂದೆ ಹೇಳ್ತಾರೆ, ಮಗು ಸಾಹಸ ಕಾರ್ಯ ಮಾಡಲು ಯತ್ನಿಸಬೇಡ. ಸಾಹಸ ಕಾರ್ಯ ಮಾಡಿದೆಯಾದರೆ ದುಃಖವನ್ನು ಅನುಭವಿಸುವೆ. ಸೂರ್ಯ ಕಿರಣಗಳನ್ನೇ ಭಕ್ಷಿಸಿ ಜೀವಿಸುತ್ತಿರುವ ವಾಲಕಿಲ್ಲರು ನಿನ್ನ ಮೇಲೆ ಕೋಪಗೊಂಡು ನಿನ್ನನ್ನು ಭಸ್ಮ ಮಾಡದಿರಲಿ. ನೀನು ಯಾವುದೇ ರೀತಿಯ ಸಾಹಸ ಕಾರ್ಯಗಳಿಗೆ ಕೈ ಹಾಕಬೇಡ. ನೀನು ಕೇವಲ ಸೂರ್ಯನ ಕಿರಣಗಳನ್ನೇ ಊಟವನ್ನಾಗಿ ಸೇವನೆ ಮಾಡಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಅವರು ಸಾಮಾನ್ಯರಲ್ಲ. ಆ ತಪಸ್ವಿಗಳು ಅವರು ನಿನ್ನನ್ನು ಭಸ್ಮ ಮಾಡುವಂತೆ ನೀನು ಅವರ ಶಾಪಕ್ಕೆ ನೀನು ಗುರಿಯಾಗಬೇಡ. ನೀನು ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನೀನು ಒಂದು ಸ್ವಲ್ಪ ಆಲೋಚನೆ ಮಾಡು. ಅವರು ಬಹಳ ದೊಡ್ಡ ಶಕ್ತಿವಂತರಿದ್ದಾರೆ, ಮಹಾನ್ ತಪಸ್ವಿಗಳಿದ್ದಾರೆ. ಶೌನಕರೇ, ಕಶ್ಯಪರು ಮಗನೊಡನೆ ಹೀಗೆ ಹೇಳಿ ಅನಂತರ ಪುತ್ರನ ಶ್ರೇಯಸ್ಸಿಗಾಗಿ ಮಹಾಭಾಗರಾದ ತಪಸ್ಸಿನಿಂದ ತಮ್ಮ ಸಕಲವಾದ ಪಾಪಗಳನ್ನು ಕಳೆದುಕೊಂಡಿರುವ ವಾಲಕಿಲ್ಲರನ್ನು ಹೀಗೆ ಪ್ರಾರ್ಥಿಸಿದರು. ಆಗ ಮಗನಿಗೆ ಆ ರೀತಿಯಾಗಿ ಕಶ್ಯಪ ಬ್ರಹ್ಮರು ಅವರೇ ವಾಲಕಿಲ್ಲರನ್ನ ಪ್ರಾರ್ಥನೆ ಮಾಡ್ತಾರೆ. ತಪೋಧನರೇ, ಗರುಡನು ಮಾಡಲು ಹೊರಟಿರುವ ಈ ಕಾರ್ಯವು ಅಂದರೆ ಅಮೃತಾಹರಣವು ಪ್ರಜೆಗಳ ಹಿತಕ್ಕಾಗಿ ಆರಂಭವಾಗಿದೆ. ಮಹಾಕಾರ್ಯವೊಂದನ್ನು ಇವನು ಮಾಡಲಿದ್ದಾನೆ. ಇವನು ಮಾಡಲಿರುವ ಈ ಮಹಾಕಾರ್ಯಕ್ಕೆ ತಾವು ಅನುಮತಿಯನ್ನು ಕೊಡಬೇಕು. ಶೌನಕರೇ, ಭಗವಾನ್ ಕಶ್ಯಪರು ಈ ರೀತಿ ಪ್ರಾರ್ಥಿಸಲು ವಾಲಕಿಲ್ಲರು ಗರುಡನು ಕಚ್ಚಿಕೊಂಡಿದ್ದ ರೆಂಬೆಯನ್ನು ಪರಿತ್ಯಜಿಸಿ ಪುಣ್ಯತಮವಾದ ಹಿಮವತ್ ಪರ್ವತಕ್ಕೆ ತಪಸ್ಸಾಗಿ ಹೊರಟು ಹೋದರು. ಆಗ ಅವರು ಏನು ಮಾಡ್ತಾರೆ, ಈ ರೀತಿಯಾಗಿ ಕಶ್ಯಪ ಬ್ರಹ್ಮರು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವ್ರೇನು ಮಾಡ್ತಾರೆ, ತಾವು ಹಿಡ್ಕೊಂಡು ನೇತಾಡ್ತಾ ಇದ್ರಲ್ಲ ಆ ರಂಬೆಯನ್ನು ಕೆಳಗೆ ಬಿಡ್ತಾರೆ. ಆ ರಂಬೆಯನ್ನು ಕೈ ಬಿಡ್ತಾರೆ. ಕೈ ಬಿಟ್ಟು ಆವಾಗ ಹಿಮವತ್ ಪರ್ವತಕ್ಕೆ ಹೋಗ್ಬಿಟ್ಟು ಅಲ್ಲಿ ತಪಸ್ಸನ್ನು ಆಚರಣೆ ಮಾಡೋದಕ್ಕೋಸ್ಕರ ಆ ಹಿಮವತ್ ಪರ್ವತಕ್ಕೆ ಹೋಗ್ತಾರೆ. ವಾಲಕಿಲ್ಲರು ಕೊಂಬೆಯನ್ನು ಬಿಟ್ಟು ಹೊರಟು ಹೋದ ನಂತರ ಕೊಂಬೆಯು ಕೊಕ್ಕಿನಲ್ಲಿದ್ದುದರಿಂದ ಬಾಯಿದೆರೆದು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗದೆ ಇದ್ದರೂ ಕೂಡ ಗರುಡನು ಕೊಂಬೆಯು ಕೊಕ್ಕಿನಲ್ಲಿದ್ದಂತೆಯೇ ತನ್ನ ತಂದೆಯನ್ನು ಪ್ರಶ್ನಿಸಿದನು. ಪೂಜ್ಯರೇ, ವೃಕ್ಷದ ಈ ದೊಡ್ಡ ಕೊಂಬೆಯನ್ನು ಎಲ್ಲಿ ಹಾಕಲಿ? ಮನುಷ್ಯರಿಂದ ವರ್ಜಿತವಾದ ಪ್ರದೇಶವೊಂದನ್ನು ಸೂಚಿಸಿರಿ. ಇಲ್ಲಿ ಈ ದೊಡ್ಡದಾಗಿರ್ತಕ್ಕಂಥ ಈ ಕೊಂಬೆ ಈಗ ನನ್ನ ಕೊಕ್ಕೆಯಲ್ಲಿ ಉಳ್ಕೊಂಡಿದೆ, ಇದನ್ನು ನಾನು ಹಾಕಬೇಕು. ಮನುಷ್ಯರಿಂದ ವರ್ಜಿತ ಅಂದರೆ ಮನುಷ್ಯರು ಸಂಚಾರ ಮಾಡದೇ ಇರತಕ್ಕಂಥ, ವಾಸ ಮಾಡದೇ ಇರತಕ್ಕಂಥ ಒಂದು ಪ್ರದೇಶವನ್ನು ಸೂಚನೆ ಮಾಡಿ ಅಲ್ಲಿ ನಾನು ಇದನ್ನು ಹಾಕ್ತೀನಿ. ನಿರ್ಜನವಾಗಿದ್ದ, ಹಿಮದಿಂದ ಆಚ್ಛಾದಿತವಾಗಿದ್ದ ಸಾನು ಪ್ರದೇಶದಿಂದ ಕೂಡಿದ್ದ ಪರ್ವತವೊಂದನ್ನು ಕಶ್ಯಪರು ಸೂಚಿಸಿದರು. ದೊಡ್ಡದಾದ ತಪ್ಪಲು ಪ್ರದೇಶದಿಂದ ಕೂಡಿದ್ದ ಕಶ್ಯಪರು ಸೂಚಿಸಿದ ಮಹಾಪರ್ವತದ ಸಮೀಪಕ್ಕೆ ಗಜ ಕಚ್ಚಪ ವೃಕ್ಷ ಶಾಖ ಸಮೇತನಾದ ಗರುಡನು ಬಹು ವೇಗವಾಗಿ ಹಾರಿ ಹೋದನು. 100 ಪಶುಗಳ ಚರ್ಮದಿಂದಲೂ ಹೊದಿಸಲಾಗದಷ್ಟು ವಿಶಾಲವಾಗಿದ್ದ ವಟವೃಕ್ಷದ ಕೊಂಬೆಯನ್ನು ಗರುಡನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಗುತ್ತಿದ್ದನು. ಆ ಮಹಾಶಾಖೆಯನ್ನು ಮತ್ತು ಪಂಜಗಳಲ್ಲಿ ಗಜ ಕಚ್ಚಪಗಳನ್ನು ಹೊತ್ತು ಸ್ವಲ್ಪ ಹೊತ್ತಿನಲ್ಲಿಯೇ ಗರುಡನು 1,00,000 ಯೋಜನ ದೂರವನ್ನೂ ದಾಟಿದನು. ಕ್ಷಣ ಮಾತ್ರದಲ್ಲಿ ತಂದೆಯಾದ ಕಶ್ಯಪರು ಸೂಚಿಸಿದ್ದ ಪರ್ವತದ ಬಳಿಗೆ ಹೋಗಿ ಮಹಾಶಾಖೆಯನ್ನು ಮಹಾಶಬ್ದದೊಡನೆ ಪರ್ವತದ ಮೇಲೆ ಹಾಕಿಬಿಟ್ಟನು. ಗರುಡ ಪಕ್ಷಿಯ ರೆಕ್ಕೆಗಳ ಬಡಿತದಿಂದ ಉಂಟಾದ ಗಾಳಿಯಿಂದ ಆ ಮಹಾಪರ್ವತವು ಕ್ಷಣಕಾಲ ನಡುಗಿ ಹೋಯಿತು. ಅದರ ಮೇಲಿದ್ದ ಪುಷ್ಪ ಭರಿತವಾದ ವೃಕ್ಷಗಳು ಪರ್ವತದ ಪ್ರಕಂಪನದಿಂದಾಗಿ
ಪುಷ್ಪವೃಷ್ಟಿಗೈದಿದ್ದವು. ಆ ಪರ್ವತದ ಶೋಭೆಯನ್ನ ಹೆಚ್ಚಿಸುತ್ತಿದ್ದ ಮಣಿಕಾಂಚನಮಯವಾಗಿಯೂ ಮತ್ತು ವಿಚಿತ್ರವಾಗಿಯೂ ಇದ್ದ ಶಿಖರಗಳು ಗರುಡನ ರೆಕ್ಕೆಗಳ ಬಡಿತದಿಂದುಂಟಾದ ದುರ್ಬರವಾದ ಬಿರುಗಾಳಿಯಿಂದ ಸೀಳಿ ಹೋದವು. ಮತ್ತು ದೊಡ್ಡ ರಂಬೆಯು ಪರ್ವತದ ಮೇಲಿದ್ದ ಅನೇಕ ವೃಕ್ಷಗಳ ಮೇಲೆ ಬಿದ್ದಾಗ ಕೆಳಗುದುರಿದ ಸುವರ್ಣಮಯವಾದ ಕುಸುಮಗಳಿಂದ ಕೂಡಿದ್ದ ಮಹಾವೃಕ್ಷಗಳು ಮಿಂಚುಗಳಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸಿದವು. ವೃಕ್ಷಗಳು ಉದುರಿದ ಸುವರ್ಣಮಯವಾದ ಕುಸುಮಗಳು ಪರ್ವತದ ಮೇಲಿದ್ದ ಕೈರಿಕಾದಿ ಧಾತುಗಳನ್ನೇ ಸೇರಿಕೊಂಡು ಸೂರ್ಯನ ಕಿರಣಗಳು ಮೇಲೆ ಬಿದ್ದಾಗ ಚೆನ್ನಾಗಿ ಪ್ರಕಾಶಿಸುತ್ತಿದ್ದವು. ಆ ಪರ್ವತದ ಶಿಖರದ ಮೇಲೆ ಕುಳಿತು ಪಕ್ಷಿರಾಜನಾದ ಗರುಡನು ಆನೆ ಮತ್ತು ಆಮೆಗಳನ್ನು ಭಕ್ಷಿಸಿದನು. ಎರಡನ್ನೂ ತಿಂದ ನಂತರ ಮಹಾಬಲನಾದ ಗರುಡನು ಆ ಪರ್ವತದಿಂದ ಮೇಲಕ್ಕೆ ಹಾರಿ ಹೋದನು. ಆ ಗರುಡನಿಗೆ ಬೇರೆ ಅದನ್ನು ತಿನ್ನೋದಕ್ಕೆ ಎಲ್ಲೆಲ್ಲೂ ಸಮಯಾವಕಾಶ ಮತ್ತು ಅದ ಉತ್ತಮವಾದ ಒಂದು ಜಾಗನೂ ಕೂಡ ಸಿಕ್ಕಿರಲಿಲ್ಲ. ಇಲ್ಲಿ ಗರುಡನಿಗೆ ಅಲ್ಲಿ ಉತ್ತಮವಾದಂಥ ಜಾಗ ಸಿಕ್ತು. ಅಲ್ಲಿ ಆಮೆ ಮತ್ತು ಆನೆಯನ್ನು ಎರಡನ್ನೂ ಸೇವನೆ ಮಾಡಿ ಅಂದರೆ ತಿಂದು ಅಲ್ಲಿದ್ದ ಮತ್ತೆ ಹಾರಿ ಮುಂದಿಗೆ ಹೋದ. ಆ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ಭಯ ಸೂಚಕಗಳಾದ ಅನೇಕ ಘಟನೆಗಳು ಸಂಭವಿಸಿದವು. ದೇವಲೋಕದಲ್ಲೇ ಭಯವನ್ನು ಉಂಟು ಮಾಡತಕ್ಕಂಥ ಅನೇಕ ಸೂಚನೆಗಳು ದೇವಲೋಕದಲ್ಲಿ ಉಂಟಾದಂತೆ ಇನ್ನೆಷ್ಟು ಶಕ್ತಿ ಗರುಡನಿಗೆ ಇರ್ಬೋದು ಅಂತೀವಿ. ಇಂದ್ರನ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾದ ಜ್ವಾಲಿ ಹೊರಟಿತು. ಇಂದ್ರನಲ್ಲಿ ಇರತಕ್ಕಂಥ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಝಳ ಅಂತಂದ್ರೆ ಒಂದು ಕಿಡಿ ಹೊರಬರ್ತಾ ಇತ್ತಂತೆ. ಹಗಲು ಹೊತ್ತಿನಲ್ಲಿಯೇ ಧೂಮಾಗ್ನಿ ಸಹಿತವಾದ ಉಲ್ಕೆಗಳು ಕೆಳಗುರುಳಲು ಪ್ರಾರಂಭಿಸಿದವು. ಉಲ್ಕೆಗಳು ತನ್ನಟಿಗೆ ತಾನೇ ಮೇಲಿಂದ ಕೆಳಗೆ ಬೀಳೋದಕ್ಕೆ ಪ್ರಾರಂಭ ಆಗ್ಬಿಡುವಂತೆ. ಉಲ್ಕೆಗಳು ಅಂತಂದರೆ ಈ ನಾವು ಕೆಲವೊಂದು ನಮ್ಮ ಈಗಲೂ ಕೂಡ ಕೆಲವೊಂದು ನಮಗೆ ಕಾಣಸಿಗುತ್ತವೆ. ಕೆಲವೊಂದು ಉಲ್ಕೆಗಳು ಬೀಳ್ತಾ ಇದ್ದರೆ ನಕ್ಷತ್ರ ಕೆಳಗಡೆ ಬೀಳ್ತಾ ಇದೆಯೇನೋ ಅನ್ನೋ ಒಂದು ದೃಶ್ಯ ನಮಗೆ ಕಾಣುತ್ತೆ ಕೆಲವೊಂದು ಸಾರಿ. ಅದು ಉಲ್ಕೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಾರಿ ಹೋಗ್ತಾ ಇರೋ ದೃಶ್ಯ ಅದು ನಮಗೆ ಕೆಳಗೆ ಬೀಳ್ತದೇನೋ ಅನ್ನೋ ಥರ ಅದು ಕಾಣುತ್ತೆ ನಮಗೆ. ಆ ರೀತಿಯಾಗಿ ಉಲ್ಕೆಗಳು ಬೀಳತೊಡಗಿದವು. ವಸು, ರುದ್ರ, ಆದಿತ್ಯ, ಸಾಧ್ಯ, ವರ್ತ್ ಮೊದಲಾದ ದೇವತೆಗಳ ಆಯುಧಗಳು ಪರಸ್ಪರ ಘರ್ಷಣೆ ಮಾಡುತ್ತಿದ್ದವು. ದೇವಾಸುರರ ಸಮರ ಕಾಲದಲ್ಲಿಯೂ ಅಂತಹ ಘಟನೆಗಳು ನಡೆದಿರಲಿಲ್ಲ. ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಮಾಡಬೇಕಾದ್ರೂ ಕೂಡ ಇಂತಹ ಒಂದು ಘಟನೆಗಳು ನಡೆದಿರಲಿಲ್ಲ. ಅಂತಹ ಘಟನೆ ಈಗ ದೇವತೆಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿದ್ದೇವೆ. ಸಿಡಿಲಿನ ಶಬ್ದದೊಡನೆ ಬಿರುಗಾಳಿಯೂ ಬೀಸತೊಡಗಿತು. ಸಾವಿರಾರು ಸಂಖ್ಯೆಯಲ್ಲಿ ಉಲ್ಕಾಪಾತಗಳಾದವು. ಮೋಡವಿಲ್ಲದ ಆಕಾಶದಲ್ಲಿ ಗುಡುಗುಗಳ ಶಬ್ದವು ಕೇಳಿಬರುತ್ತಿತ್ತು. ಮೋಡನೇ ಇಲ್ಲ, ಮೋಡ ಇದ್ದರೆ ಗುಡುಗು ಸಿಡಿಲು ಕಂಡುಬರುತ್ತೆ, ಮಿಂಚು ಕಂಡುಬರುತ್ತೆ, ಭಯಂಕರವಾದ ಶಬ್ದ ಕಂಡುಬರುತ್ತೆ ನಮಗೆ. ಅಲ್ಲಿ ಮೋಡನೇ ಇಲ್ಲ, ಆದರೆ ಸಿಡಿಲು ಹೊಡಿತಾ ಇದೆ. ದೇವನಾದ ಪರ್ಜನನು ನೀರಿಗೆ ಬದಲಾಗಿ ರಕ್ತ ವರ್ಷವನ್ನೇ ಸುರಿಸತೊಡಗಿದನು. ದೇವತೆಗಳು ಧರಿಸಿದ್ದ ಪುಷ್ಪಹಾರಗಳು ಕಾಂತಿಹೀನವಾದವು ಅಲ್ಲದೆ ಅವರೆಲ್ಲರೂ ಕಾಂತಿಹೀನರಾದರು. ವಿಪತ್ಕಾಲದಲ್ಲಿ ಮಾತ್ರವೇ ಹುಟ್ಟುವ ಘೋರವಾದ ಮೇಘಗಳು ಹುಟ್ಟಿ ಸತತವಾಗಿ ರಕ್ತ ವರ್ಷ ಮಾಡಿದವು. ಹಿಂದೆ ಯಾವ ಕಾಲದಲ್ಲಿಯೂ ಏಳದೇ ಇರುವ 7 ಸರ್ವತ್ರ ಧೂಳು, ಯಾವಾಗಲೂ ಏಳದೇ ಇರತಕ್ಕಂಥ ಧೂಳು ಸರ್ವತ್ರ ವ್ಯಾಪಿಸಿ ದೇವತೆಗಳ ಕಿರೀಟಗಳನ್ನು ಮಲಿನಗೊಳಿಸಿದವು. ಎಲ್ಲ ಧೂಳ ಆವರಿಸಿ ಎಲ್ಲ ದೇವತೆಗಳ ಕಿರೀಟಗಳಲ್ಲೆಲ್ಲ ಕುತ್ಕೊಂಡು ಪೂರ್ತಿ ಧೂಳಿನಿಂದ ಮುಚ್ಚಿಬಿಟ್ಟುವಂತೆ ಕಿರೀಟನೆಲ್ಲ ದೇವತೆಗಳು ಧರಿಸಿರ್ತಕ್ಕಂಥ ಕಿರೀಟಗಳನ್ನು ಅವೆಲ್ಲವನ್ನು ನೋಡಿ ದೇವತೆಗಳ ಅಧಿಪತಿಯಾದ ದೇವೇಂದ್ರನು ಬಹಳ ಭಯಪಟ್ಟನು. ದೇವೇಂದ್ರನಿಗೆ ಭಯ ಉಂಟಾಯಿತಂತೆ. ದಾರುಣವಾದ ಉತ್ಪಾತಗಳನ್ನು ನೋಡಿ ಭೀತವಾದ ಇಂದ್ರನು ಗುರುಗಳಾದ ಬೃಹಸ್ಪತಿಗಳ ಬಳಿಗೆ ಹೋಗಿ ತನ್ನ ಮನಸ್ಸಿನ ಕಳವಳವನ್ನು ಹೇಳಿಕೊಂಡನು. ಅವನಿಗೆ ಹೆದರಿಕೆ ಉಂಟಾಗಿ ಬೃಹಸ್ಪತಿಗಳ ಹತ್ರ ಹೋಗಿ, ಬೃಹಸ್ಪತಿಗಳು ಅಂತಂದರೆ ದೇವತೆಗಳ ಗುರುಗಳು ಬೃಹಸ್ಪತಿಗಳು. ಅವ್ರ ಹತ್ರ ಹೋಗ್ಬಿಟ್ಟು ದೇವೇಂದ್ರ ಕೇಳ್ತಿದ್ದಾನೆ, ಆಚಾರ್ಯರೇ, ಇದ್ದಕ್ಕಿದ್ದಂತೆ ಈ ಉತ್ಪಾತಗಳೇಕೆ ತಲೆದೋರಿವೆ? ನಮ್ಮನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲಲು ಸಮರ್ಥರಾದ ಶತ್ರುಗಳೇ ನನಗೆ ಕಾಣುತ್ತಿಲ್ಲ. ನನಗೆ ಈ ಸಮಯದಲ್ಲಿ ಶತ್ರುಗಳಾದರೂ ಇರುವುದಿಲ್ಲ. ಹೀಗಿರುವಾಗ ಈ ಉತ್ಪಾತಗಳು ಏಕೆ ಸಂಭವಿಸಿದವು ಎಂಬುದನ್ನು ದಯಮಾಡಿ ಹೇಳಿರಿ. ಎಲ್ಲ ನಾವು ರಾಕ್ಷಸರನ್ನ ಸಂಹಾರ ಮಾಡಿಬಿಟ್ಟಿದ್ದೀವಿ. ನಾವು ನಮ್ಮ ಜೊತೆಗೆ ಯುದ್ಧ ಮಾಡ್ತಕ್ಕಂಥ ರಾಕ್ಷಸರಂತೂ ಇದುವರೆಗೂ ನಾನಂತೂ ಕಂಡಿಲ್ಲ. ಆದರೆ ಈ ರೀತಿಯಾದ ಉತ್ಪಾತಗಳು ಅಂದರೆ ಈ ರೀತಿಯಾದ ಘಟನೆಗಳು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ?
ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸರ್ವಜ್ಞರಾದ ಬೃಹಸ್ಪತಿಗಳು ಹೇಳಿದರು, ಮಹೇಂದ್ರ, ನಿನ್ನ ಅಪರಾಧ ಮತ್ತು ಪ್ರಮಾದಗಳಿಂದಲೂ ವಾಲಿಕಿಲ್ಲರ ತಪೋಬಲದಿಂದಲೂ ಮಹರ್ಷಿಗಳಾದ ಕಶ್ಯಪರು ಮತ್ತು ವಿನತೆಯರ ಸಂಯೋಗದಿಂದ ಹುಟ್ಟಿದ ಮಹಾಪರಾಕ್ರಮಿಯಾದ ಮಹಾಬಲಿಷ್ಠನಾದ ಇಚ್ಛೆ ಬಂದಂತೆ ರೂಪವನ್ನು ಧರಿಸುವ ಸಾಮರ್ಥ್ಯವುಳ್ಳ ಗರುಡ ಎಂಬ ಪಕ್ಷಿ ಶ್ರೇಷ್ಠನು ಅಮೃತವನ್ನು ಅಪಹರಿಸಲು ಬರುತ್ತಿದ್ದಾನೆ. ಇಲ್ಲಿ ಅವ್ರು ಹೇಳ್ತಿದ್ದಾರೆ, ಬೃಹಸ್ಪತಿಗಳು ಇಲ್ಲಿ ನಿಮಗಿಂತಲೂ ಶೌರ್ಯವಂತ ಶಕ್ತಿವಂತನಾಗಿರತಕ್ಕಂಥ ಒಬ್ಬ ಬಲಶಾಲಿ ಗರುಡ ಇಲ್ಲಿ ಅಮೃತವನ್ನು ಅಪಹರಣ ಮಾಡೋದಕ್ಕೋಸ್ಕರ ಬರ್ತಿದ್ದಾನೆ. ಬಲಶಾಲಿಗಳಲ್ಲಿ ಶ್ರೇಷ್ಠನಾದ ಅವನು ಅಮೃತವನ್ನು ಅಪಹರಿಸಿಕೊಂಡು ಹೋಗಲು ಸಮರ್ಥನೂ ಆಗಿದ್ದಾನೆ. ಅವನಲ್ಲಿ ಎಲ್ಲ ಮಹಾಶಕ್ತಿಗಳು ಅಡಕವಾಗಿವೆ ಎಂದು ನಾನು ಭಾವಿಸುತ್ತೇನೆ. ಯಾರಿಂದಲೂ ಸಾಧಿಸಲಾಗದದನ್ನು ಅವನು ಸಾಧಿಸಬಲ್ಲನು. ಅವನನ್ನು ಸುಲಭ ಅಂತ ತಿಳ್ಕೊಬೇಡ್ರಿ. ನೀವು ದೇವತೆಗಳೇ ಆಗಿರ್ಬೋದು, ಶೌರ್ಯವಂತರೇ ಶೂರ್ಯ ಆಗಿರ್ಬೋದು, ಆದರೆ ನಿಮ್ಮನ್ನು ಎದುರಿಸಿ ಅವನು ಅಮೃತವನ್ನು ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವನವನು ಗರುಡ. ಹಾಗಾಗಿ ಅವನನ್ನು ಸಾಮಾನ್ಯನು ಅಂತ ತಿಳಿಬೇಡ್ರಿ ನೀವು. ಬೃಹಸ್ಪತಿಗಳ ಮಾತನ್ನು ಕೇಳಿದೊಡನೆ ಇಂದ್ರನು ಅಮೃತವನ್ನು ರಕ್ಷಿಸುತ್ತಿದ್ದ ದೇವ ಯೋಧರನ್ನು ಕರೆಸಿ ಹೇಳಿದನು, ಮಹಾವೀರ್ಯ ಪರಾಕ್ರಮಗಳಿಂದ ಸಮನ್ವಿತನಾದ ಗರುಡನು ಅಮೃತವನ್ನು ಅಪಹರಿಸಿಕೊಂಡು ಹೋಗಲು ಆಗಮಿಸುತ್ತಿದ್ದಾನೆ. ಅವನು ಬಲಾತ್ಕಾರದಿಂದ ಅಮೃತವನ್ನು ಅಪಹರಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ನಿಮಗೆ ಸೂಚನೆ ಕೊಡುತ್ತಿದ್ದೇನೆ. ಅವನ ಬಲವು ಅತುಲವಾದುದೆಂದು ಅಮಿತವಾದುದೆಂದು ಬೃಹಸ್ಪತಿಗಳೇ ಹೇಳಿರುತ್ತಾರೆ. ಇಂದ್ರನ ಮಾತುಗಳನ್ನು ಕೇಳಿ ದೇವತೆಗಳು ವಿಸ್ಮಿತರಾಗಿ ಅಮೃತದ ರಕ್ಷಣೆಗಾಗಿ ಅದರ ಸುತ್ತಲೂ ಸಜ್ಜಾಗಿ ನಿಂತರು. ಇನ್ನು ಏನು ಮಾಡ್ತಾರೆ, ದೇವೇಂದ್ರ ಆ ರೀತಿಯಾಗಿ ಹೇಳ್ತಿದ್ದಂಗೆ ಎಲ್ಲ ದೇವತೆಗಳು ಆ ಮಾತನ್ನು ಕೇಳಿ ಅಮೃತವನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅದರ ಸುತ್ತಲೂ ಸಜ್ಜಾಗಿ ನಿಂತ್ಕೊಂತಾರೆ. ಇಂದ್ರನು ವಜ್ರಾಯುಧವನ್ನು ಧರಿಸಿ ಅಲ್ಲಿಯೇ ನಿಂತನು. ಅಮೃತವನ್ನು ಹೇಗಾದರೂ ಮಾಡಿ ರಕ್ಷಿಸಿಯೇ ತೀರಬೇಕು ಎಂದು ನಿರ್ಧರಿಸಿದ ದೇವತೆಗಳು ವಿಚಿತ್ರವಾಗಿದ್ದ ಸುವರ್ಣಮಯವಾದ ಬಹುಮೂಲ್ಯವಾದ ವೈಡೂರ್ಯಮಣಿಯುಕ್ತವಾದ ಕವಚಗಳನ್ನು ಧರಿಸಿದ್ದರು. ದೃಢವಾಗಿದ್ದ ಮತ್ತು ಪ್ರಕಾಶಮಾನವಾಗಿದ್ದ ಚರ್ಮದ ಚೀಲವನ್ನು ಕೈಕಾಲುಗಳಿಗೆ ತೊಟ್ಟುಕೊಂಡು ವಿಧ ವಿಧವಾದ ಘೋರ ರೂಪಗಳಾದ ಹೆಚ್ಚು ಹರಿತವಾಗಿದ್ದ ಮತ್ತು ತೀಕ್ಷ್ಣವಾಗಿದ್ದ ಶಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಯುದ್ಧ ಸನ್ನದ್ಧರಾಗಿದ್ದರು. ಧೂಮ ಸಮೇತವಾದ ಅಗ್ನಿಯ ಕಿಡಿಗಳನ್ನು ಹೊರಸೂಸುತ್ತಿದ್ದ ಚಕ್ರಗಳನ್ನು, ಪರಿಗಾಯುಧಗಳನ್ನು, ತ್ರಿಶೂಲಗಳನ್ನು, ಪರಶ್ವಾಯುಧಗಳನ್ನು, ಅನೇಕ ವಿಧವಾದ ತೀಕ್ಷ್ಣವಾದ ಶಕ್ತಿಯಾಯುಧಗಳನ್ನು, ಥಳಥಳಿಸುತ್ತಿದ್ದ ಕತ್ತಿಗಳನ್ನು, ಬಹುಭಯಂಕರವಾಗಿ ಕಾಣುತ್ತಿದ್ದ ಗದೆಗಳನ್ನು ಒಬ್ಬೊಬ್ಬರು ತಮ್ಮ ಅಂತಸ್ತಿಗೆ ಅಥವಾ ಶರೀರಕ್ಕೆ ತಕ್ಕಂತೆ ಧರಿಸಿ ಯುದ್ಧ ಸನ್ನದ್ಧರಾಗಿದ್ದರು. ಇಲ್ಲಿ ಯಾವ ರೀತಿಯಾಗಿ ಅವರು ಯುದ್ಧ ಸನ್ನದ್ಧರಾಗಿ ನಿಂತಂದಿದ್ರು ಅಂತ ಹೇಳ್ತಿದ್ದಾರೆ. ವಿಜಯದಲ್ಲಿ ಯಾವ ವಿಧವಾದ ಶಂಕೆಯಿಲ್ಲದೆ ದಿವ್ಯಾಭರಣಗಳನ್ನು ಧರಿಸಿದ್ದ ದೇವತೆಗಳು ಉಜ್ವಲ ಪ್ರಕಾಶದಿಂದ ಕೂಡಿದ್ದ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಹೆಚ್ಚು ಪ್ರಕಾಶಮಾನರಾದರು. ದೇವತೆಗಳು ಅನುರೂಪವಾದ ಬಲವೀರ್ಯ ಮತ್ತು ತೇಜಸ್ಸುಗಳಿಂದ ಕೂಡಿದವರಾಗಿದ್ದರು. ಅಮೃತದ ರಕ್ಷಣೆಯನ್ನು ಮಾಡಿಯೇ ತೀರಬೇಕು ಎಂದು ನಿರ್ಧಾರ ಮಾಡಿದ್ದರು. ಅವರು ಇದುವರೆಗೆ ಅಸುರರೊಡನೆ ಮಾಡಿದ ಅನೇಕ ಯುದ್ಧಗಳಲ್ಲಿ ಜಯಗಳಿಸಿ ಅವರ ಪಟ್ಟಣಗಳನ್ನು ನಾಶ ಮಾಡಿದ್ದರು. ಅಂತಹವರೀಗ ಪ್ರಜ್ವಲಿಸುವ ಯಜ್ಞೇಶ್ವರನಂತೆಯೇ ಪ್ರಕಾಶಿಸುತ್ತಿದ್ದರು. ಈ ರೀತಿಯಾಗಿ ದೇವತೆಗಳು ಮುಂದೆ ನಡೆಯಲಿರುವ ಘೋರವಾದ ಯುದ್ಧಕ್ಕೆ ಸಜ್ಜಾಗಿ ನಿಂತರು. ದೇವತೆಗಳು ಕೈಯಲ್ಲಿ ಹಿಡಿದು ಜಳಪಿಸುತ್ತಿದ್ದ ಪರಿಗವೆ ಮುಂತಾದ 1000 ಆಯುಧಗಳಿಂದ ವ್ಯಾಪ್ತವಾಗಿದ್ದ ರಣರಂಗವು ಸೂರ್ಯನ ಕಿರಣಗಳಿಂದ ಪ್ರಕಾಶಿಸುತ್ತಿದ್ದ ಕಳಚಿ ಬಿದ್ದಿರುವ ಮತ್ತೊಂದು ಆಕಾಶದಂತೆಯೇ ಕಾಣುತ್ತಿದ್ದಿತು. ಇಲ್ಲಿ ದೇವತೆಗಳು ಕೂಡ ಯುದ್ಧವನ್ನು ಮಾಡೋದಕ್ಕೆ ತಯಾರಾಗಿ ನಿಂತ್ಕೊಂಡ್ಬಿಟ್ರು. ಇಲ್ಲಿ ಮುಂದೆ ಏನು ಹೇಳ್ತಾರೆ, ಇಂದ್ರನು ವಾಲಿಕಿಲ್ಲರಿಗೆ ಅಪಮಾನ ಮಾಡಿದುದು, ವಾಲಿಕಿಲ್ಲರ ತಪ ಪ್ರಭಾವದಿಂದ ಅರುಣ ಮತ್ತು ಗರುಡರ ಉತ್ಪತ್ತಿಯಾದುದು. ಇಲ್ಲಿ ಶೌನಕರು ಇಲ್ಲಿ ಮತ್ತೆ ಮುಂದುವರೆದ ಕಥೆಯನ್ನು ಹೇಳ್ತಿದ್ದಾರೆ. ಸೂತಪುತ್ರನೇ, ದೇವಗುರುಗಳಾದ ಬೃಹಸ್ಪತಿಗಳು ಇಂದ್ರನಿಗೆ ನಿನ್ನ ಅಪರಾಧದಿಂದ ಕ್ರುದ್ಧರಾದ ವಾಲಕಿಲ್ಲರ ತಪೋಬಲದಿಂದ ಜನಿಸಿದ ಗರುಡನು ಅಮೃತದ ಹರಣಕ್ಕಾಗಿ ಬರುತ್ತಿದ್ದಾನೆ ಎಂದು ಹೇಳಿದರು. ವಾಲಿಕಿಲ್ಲರ ತಪಸ್ಸಿನಿಂದ ಗರುಡನು ಹೇಗೆ ಹುಟ್ಟಿದನು? ಇಲ್ಲಿ ವಾಲಿಕಿಲ್ಲರ ತಪಸ್ಸಿಗೂ ಗರುಡನಿಗೂ ಏನು ಸಂಬಂಧ ಇದೆ? ವಾಲಿಕಿಲ್ಲರು ಅವರ ತಪಸ್ಸಿನಿಂದ ಗರುಡ ಹೇಗೆ ಹುಟ್ಟಿದ? ದ್ವಿಜಾತಿ ಶ್ರೇಷ್ಠರಾದ ಕಶ್ಯಪರಿಗೆ ಪಕ್ಷಿರಾಜನು ಮಗನಾಗಿ ಹುಟ್ಟಿದುದು ಹೇಗೆ? ಇಲ್ಲಿ ಪಕ್ಷಿರಾಜ ಕಶ್ಯಪರಿ ಮಗನಾಗಿ ಹೇಗೆ ಹುಟ್ಟೋದಕ್ಕೆ ಸಾಧ್ಯ ಆಯಿತು? ಆ ಖಗಶ್ರೇಷ್ಠನು ಸಕಲರಿಂದಲೂ ಅಪರಾಜಿತನು
ಅವತ್ಯನು ಹೇಗಾದನು, ಅವನನ್ನು ಕಾಮಾಚಾರಿ ಅಂದರೆ ಇಷ್ಟ ಬಂದಲ್ಲಿಗೆ ಹೋಗುವ ಸಾಮರ್ಥ್ಯವಿರುವವನು ಕಾಮವೀರ್ಯ ಹಿಂದೆ ಹೇಳಿದ್ರು. ಬೇಕಾದಷ್ಟು ಬಲವನ್ನು ಸಮಯಾನುಗುಣವಾಗಿ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಇರುವುದು ಎಂದು ಹೇಳಿದ್ದೀರಿ. ಆ ಮಹಾಶಕ್ತಿಗಳು ಅವನಿಗೆ ಹೇಗೆ ಪ್ರಾಪ್ತವಾದವು? ಈ ವಿಷಯಗಳೇನಾದರೂ ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವುದಾದರೆ ಅವನು ಹೇಗೆ ಅವನು ಕೇಳುವ ಆಶಯದಿಂದ ಇರುತ್ತೇನೆ. ಶೌನಕರೇ, ನೀವು ಕೇಳಿದ ಈ ವಿಷಯಗಳು ಪುರಾಣದ ವಿಷಯಗಳೇ ಆಗಿವೆ. ಎಲ್ಲ ವಿಷಯಗಳನ್ನು ನಿಮಗೆ ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳಿರಿ. ಇಷ್ಟೊಂದು ಶಕ್ತಿ ಸಾಮರ್ಥ್ಯ, ಆಮೇಲೆ ಇಷ್ಟ ಬಂದಾಗ ಅವರು ಬೇಕಾದಷ್ಟು ತನ್ನ ಬಲವನ್ನು ಹೆಚ್ಚಿಗೆ ಮಾಡಿಕೊಡ್ತಕ್ಕಂಥ ಶಕ್ತಿ, ಆಮೇಲೆ ಇಷ್ಟ ಬಂದಲ್ಲಿಗೆ ತಾನು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಪಡೆಯುವುದು, ಇದೆಲ್ಲ ಯಾವ ರೀತಿಯಾಗಿ ಬಂತು? ಇಷ್ಟೆಲ್ಲ ಶಕ್ತಿ ಗರುಡನಿಗೆ ಬರೋ ಕಾರಣ ಏನು ಅಂತ ಹೇಳ್ತಿದ್ರಲ್ಲಿ ಶೌನಕರೇ ಮುಂದುವರೆದು ಹೇಳ್ತಿದ್ರಲ್ಲಿ, ನೀವು ಕೇಳಿದ ಈ ವಿಷಯಗಳು ಪುರಾಣದ ವಿಷಯಗಳೇ ಆಗಿವೆ. ಎಲ್ಲ ವಿಷಯಗಳನ್ನು ನಿಮಗೆ ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳಿರಿ. ಕಶ್ಯಪರಿಗೆ ವೀರರಾದ ಪುತ್ರರನ್ನ ಪಡೆಯಬೇಕು ಎನ್ನುವ ಅಪೇಕ್ಷೆಯಾಯಿತು. ಅದಕ್ಕಾಗಿ ಒಂದು ಯಾಗವನ್ನೇ ಪ್ರಾರಂಭ ಮಾಡಿದರು. ಅವರ ಯಾಗಕ್ಕೆ ಇಂದ್ರಾದಿ ದೇವತೆಗಳು ಗಂಧರ್ವರು ಹೋಮ ದ್ರವ್ಯಗಳನ್ನು ತಂದುಕೊಡುತ್ತಿದ್ದರು. ಇಂದ್ರನೇ ಮೊದಲಾದ ದೇವತೆಗಳಿಗೂ ವಾಲಕಿಲ್ಯಾದಿ ಋಷಿಗಳಿಗೆ ಕಶ್ಯಪರು ಸಮಿತ್ತುಗಳನ್ನು ತರುವಂತೆ ನಿರ್ದೇಶಿಸಿದ್ದರು. ಇಂದ್ರನು ತನ್ನ ಶಕ್ತಿಗೆ ಅನುಗುಣವಾದ ಪರ್ವತಾಕಾರದ ಸಮಿತಿನ ಹೊರೆಯನ್ನೇ ಸ್ವಲ್ಪವೂ ಕಷ್ಟವಿಲ್ಲದೆ ಅನಾಯಾಸವಾಗಿ ತರುತ್ತಿದ್ದನು. ಅವನು ಬರುತ್ತಿದ್ದ ದಾರಿಯಲ್ಲಿ ಅಂಗುಷ್ಟ ಮಾತ್ರದ ಹಲವಾರು ಋಷಿಗಳು ಒಂದೇ ಒಂದು ಮುತ್ತುಗದ ಕಡ್ಡಿಯನ್ನು ಬಹಳ ಪ್ರಯಾಸದಿಂದ ಹೊತ್ತುಕೊಂಡು ಬರುತ್ತಿದ್ದರು. ಆ ಋಷಿಗಳು ಬಹಳ ಕಾಲದಿಂದ ಆಹಾರವಿಲ್ಲದೆ ತಪಸ್ಸಿನಿಂದ ದೇಹವನ್ನು ಸವೆಸಿ ಬಹಳ ಖುಷಿಯಾಗಿ ಹೋಗಿದ್ದರು. ಅವರು ಬರುತ್ತಿದ್ದ ದಾರಿಯಲ್ಲಿ ಹಸುವಿನ ಹೆಜ್ಜೆಯಿಂದ ಹಳ್ಳವಾಗಿ ನೀರು ತುಂಬಿದ್ದ ಗುಂಡಿಯೊಳಗೆ ಮುತ್ತುಗದ ಕಡ್ಡಿಯನ್ನು ಎತ್ತಿ ಹಾಕಿಕೊಂಡು ತಾವು ಬಿದ್ದು ಪುನಃ ಹೊರಗೆ ಬರಲು ಬಹಳ ಪ್ರಯಾಸ ಪಡುತ್ತಿದ್ದರು. ಆ ಒಂದು ಸಣ್ಣ ಮುತ್ತಗದ ಕಡ್ಡಿಯನ್ನು ಕೂಡ ಅದನ್ನು ಎತ್ಕೊಂಡು ಬರುವಷ್ಟು ಶಕ್ತಿ ಅವ್ರಿಗಿರಲಿಲ್ಲ. ತಪಸ್ಸು ಮಾಡ್ತಾ ಉಪವಾಸದಿಂದ ತಪಸ್ಸನ್ನು ಆಚರಣೆ ಮಾಡ್ತಾ ಅವರು ಅಷ್ಟೊಂದು ಕ್ಷೀಣಿಸಿ ಹೋಗಿದ್ರು. ಒಂದು ಹಸು ನಡೆದಾಡಿರ್ತಕ್ಕಂಥ ಜಾಗ ಏನು ಗುಂಡಿ ಬಿದ್ದಿರ್ತದಲ್ಲ, ಅದರಲ್ಲಿ ಬಿದ್ದಿರೋ ಕಡ್ಡಿಯನ್ನು ಎತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಶಕ್ತಿ ಇರಲಿಲ್ಲ. ಅಷ್ಟೊಂದು ಅವರು ಅನಾಯಾಸಗೊಂಡು ಶರೀರದಲ್ಲಿ ಶಕ್ತಿಹೀನರಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರು. ಇಂದ್ರನು ಆ ವಿಚಿತ್ರ ವ್ಯಕ್ತಿಗಳನ್ನು ನೋಡಿ ಆಶ್ಚರ್ಯಭರಿತನಾದುದು ಮಾತ್ರವಲ್ಲದೆ ಆ ಮಹರ್ಷಿಗಳನ್ನು ಅಪಹಾಸ್ಯ ಮಾಡಿ ಅವರನ್ನು ದಾಟಿ ಮುಂದೆ ಹೋದನು. ಇಂದ್ರನಿಗೆ ಆ ತಪಸ್ವಿಗಳನ್ನು ನೋಡಿ ಸುಮ್ಮನೆ ಹೋಗೋದು ಬಿಟ್ಟು ಅವನೇನು ಮಾಡಿದ, ಅವರಿಗೆ ಅಪಹಾಸ್ಯವನ್ನು ಮಾಡಿದ. ಇಂದ್ರನ ಆ ಕಾರ್ಯಕ್ಕೆ ವಾಲಕಿಲ್ಯರು ಬಹಳ ದುಃಖಿತರಾದರು. ವಾಲಕಿಲ್ಯರಿಗೆ ಬಹಳ ದುಃಖ ಉಂಟಾಯಿತು, ಕೋಪವೂ ಅವರನ್ನು ಆವರಿಸಿತು. ಇಂದ್ರನಿಗೆ ತಕ್ಕ ಶಾಸ್ತಿ ಮಾಡಲು ಅವರೆಲ್ಲರೂ ಸೇರಿ ಶಕ್ರನಿಗೆ ಭಯವನ್ನು ಉಂಟು ಮಾಡುವ ಮಹಾಯಾಗವೊಂದನ್ನು ಉಪಕ್ರಮಿಸಿದರು. ಇವನಿಗೆ ಏನಾದರೂ ಮಾಡಿ ನಾವು ಪಾಠ ಕಲಿಸಲೇಬೇಕು, ಬುದ್ಧಿ ಕಲಿಸಲೇಬೇಕು ಅಂತೇಳಿ ವಾಲಕಿಲ್ಯರು ಏನು ಮಾಡ್ತಾರೆ, ಒಂದು ಯಜ್ಞವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಉತ್ತಮ ತಪಸ್ವಿಗಳಾದ ವಾಲಕಿಲ್ಯರು ಯಾವ ಕಾಮನೆಯಿಂದ ನಾನಾ ವಿಧವಾದ ಮಂತ್ರಗಳಿಂದ ವಿಧಿವತ್ತಾಗಿ ಅಗ್ನಿದೇವನಿಗೆ ಆಹುತಿಯನ್ನು ಸಮರ್ಪಿಸಿದರೆಂಬುದನ್ನು ಹೇಳುವನು ಕೇಳಿರಿ. ಸ್ವೇಚ್ಛೆಯಿಂದ ಸಂಚರಿಸುವ ಪರಮ ಸಾಹಸಿಯಾದ ಈಗಿರುವ ಇಂದ್ರನ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವ ಬೇರೊಬ್ಬ ಇಂದ್ರನನ್ನು ಪಡೆಯುವುದೇ ಆ ಯಾಗದ ಉದ್ದೇಶವಾಗಿತ್ತು. ಇಲ್ಲಿ ಒಬ್ಬ ಇಂದ್ರ ಇದ್ದಾನೆ, ಅವನಿಂತ ಪರಾಕ್ರಮಶಾಲಿ ಶೂರನಾಗಿರ್ತಕ್ಕಂಥ ಇನ್ನೊಬ್ಬ ಇಂದ್ರನನ್ನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ಒಂದು ಯಜ್ಞವನ್ನೇ ಕೈಗೊಂಡ್ರವರು. ಶೌರ್ಯದಲ್ಲಿ ಮತ್ತು ವೀರ್ಯದಲ್ಲಿ ಇಂದ್ರನಿಗಿಂತಲೂ 100 ಪಾಲು ಅಧಿಕವಾಗಿರುವವನು, ಮನಸ್ಸಿನ ವೇಗದ ಗತಿಗೆ ಸಮಾನವಾದ ವೇಗವುಳ್ಳವನು, ಇಂದ್ರನಿಗೆ ಭಯಂಕರನೂ ಆದವನೊಬ್ಬನು ನಮ್ಮ ತಪ ಪ್ರಭಾವದಿಂದ ಪ್ರಾದುರ್ಭೂತನಾಗಲಿ ಎಂಬುದೇ ಅವರ ಸಂಕಲ್ಪವಾಗಿತ್ತು. 100 ಪಟ್ಟು ಶಕ್ತಿಯನ್ನು ಹೊಂದಿರತಕ್ಕಂಥವನು, ಇಂದ್ರನಿಗಿಂತಲೂ 100 ಪಟ್ಟು ಶಕ್ತಿ ಹೆಚ್ಚಾಗಿರ್ತಕ್ಕಂಥವನು. ಇಂದ್ರನು ಅದನ್ನು ತಿಳಿದವನಾಗಿ ಭಯದಿಂದ ನಡುಗುತ್ತಾ ಕಠೋರ ವ್ರತನಿಷ್ಠರಾದ ಕಶ್ಯಪರ ಮೊರೆ ಹೊಕ್ಕನು. ಇಂದ್ರನಿಗೆ ಹೆದರಿಕೆ ಉಂಟಾಗ್ಬಿಡ್ತು. ಅವನೇನು ಮಾಡ್ತಾನೆ, ಕಶ್ಯಪ ಬ್ರಹ್ಮರ ಮೊರೆ ಹೋಗ್ತಾನೆ.
ಕಶ್ಯಪರು ಇಂದ್ರನನ್ನು ಸಂತೈಸಿ ವಾಲಕಿಲ್ಲರ ಯಾಗಭೂಮಿಗೆ ಹೋಗಿ ಅವರು ಮಾಡುತ್ತಿದ್ದ ಕರ್ಮದ ಸಿದ್ಧಿಯ ಅಂದರೆ ಮತ್ತೊಬ್ಬ ಇಂದ್ರನನ್ನ ಪಡೆಯುವ ವಿಷಯವನ್ನ ಪ್ರಶ್ನಿಸಿದರು. ಮತ್ತೊಬ್ಬ ಇಂದ್ರನನ್ನ ಪಡೆಯುವುದರಲ್ಲಿ ದೋಷವೇನಿದೆ? ಮತ್ತೊಬ್ಬ ಇಂದ್ರನೇ ಹುಟ್ಟಬೇಕು, ಏವಮಸ್ತು ಎಂಬುದಾಗಿ ಸತ್ಯವಾದಿಗಳಾದ ವಾಲಕ್ಕೆಲ್ಲರೂ ಹೇಳಿಬಿಟ್ಟರು. ಆಗ ಪುನಃ ಕಶ್ಯಪರು ತಪಸ್ವಿಗಳನ್ನ ಸವಿ ಮಾತುಗಳಿಂದಲೂ ಸಾಂತ್ವನಗೊಳಿಸುತ್ತಾ ಹೇಳಿದರು, ಮಹರ್ಷಿಗಳೇ, ಬ್ರಹ್ಮ ನಿಯಮದಂತೆ ತ್ರಿಲೋಕಗಳಿಗೂ ಈಗಿರುವ ಇಂದ್ರನೊಬ್ಬನೇ ಅಧಿಪತಿಯು. ಇದು ಬ್ರಹ್ಮ ನಿಯಮಿತವಾಗಿದೆ. ಈಗಿರ್ತಕ್ಕಂಥ ಇಂದ್ರನ ಒಬ್ಬನೇ ಅವನು ಅಧಿಪತಿ. ನೀವು ಬೇರೊಬ್ಬ ಇಂದ್ರನು ಬೇಕೆಂದು ಯಜ್ಞವನ್ನು ಆರಂಭಿಸಿರುತ್ತೀರಿ. ಬ್ರಹ್ಮ ನಿಯಮಗಳನ್ನು ಸುಳ್ಳು ಮಾಡುವುದು ಸತ್ಯಕಾಮರಾದ ನಿಮಗೆ ಸಲ್ಲದು. ನೀವು ಬ್ರಹ್ಮ ಲಿಖಿತವನ್ನು ಸುಳ್ಳು ಮಾಡುವುದಕ್ಕೆ ನೀವು ಮುಂದಾಗಿರುವುದು ಇದು ಒಳ್ಳೆಯದಲ್ಲ. ಆದರೆ ನೀವು ಪ್ರಾರಂಭಿಸಿರುವ ಯಜ್ಞವು ಫಲದಾಯಕವಾಗದೇ ಇರಕೂಡದು. ಈಗ ನೀವು ಪ್ರಾರಂಭಿಸಿರ್ತಕ್ಕಂಥ ಈ ಯಾಗನೂ ಕೂಡ ಫಲವನ್ನು ಕೊಡದೇ ಇರೋದಿಲ್ಲ. ನೀವು ಅಭಿಲಷಿಸಿರುವ ಇಂದ್ರನು ಕೇಚರ ಪ್ರಾಣಿಗಳೆಲ್ಲಕ್ಕೂ ಒಡೆಯನಾಗಿ ಅತ್ಯಂತ ಪರಾಕ್ರಮ ಉಳ್ಳವನಾಗಲಿ. ಭೀತನಾಗಿ ಮರ ಹೊಕ್ಕಿರುವ ಇಂದ್ರನನ್ನ ಅನುಗ್ರಹಿಸಿರಿ ಎಂದು ಹೇಳಿದರು. ಇಲ್ಲಿ ಕಶ್ಯಪ ಬ್ರಹ್ಮರು ಏನು ಮಾಡ್ತಾರೆ, ವಾಲಿಕಿಲ್ಲರಿಗೆ ಅವರು ಹೇಳ್ತಾ ಹೋಗ್ತಾರೆ, ಬ್ರಹ್ಮನ ನಿಯಮಾನುಸಾರವಾಗಿ ಇಲ್ಲಿ ಬ್ರಹ್ಮನೊಬ್ಬನೇ, ದೇವೇಂದ್ರನೊಬ್ಬನೇ ಅವನು ಎಲ್ಲದಕ್ಕೂ ಅಧಿಪತಿ, ಅಂದರೆ ದೇವತೆಗಳಿಗೆ ಅಧಿಪತಿ ಅವನೊಬ್ಬನೇ. ಮತ್ತೊಬ್ಬ ಬ್ರಹ್ಮನನ್ನು ಸೃಷ್ಟಿ ಮಾಡುವ ಒಂದು ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡ್ರಿ. ನೀವು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ. ಇಲ್ಲ ಅಂತಂದರೆ ಅದು ನೀವು ತಪ್ಪು ಮಾಡ್ದಂಗೆ ಆಗುತ್ತೆ. ಆದರೆ ನೀವು ನಿಲ್ಲಿಸಿದ್ರೂ ಕೂಡ ನೀವೇನು ಯಜ್ಞವನ್ನು ಮಾಡ್ತಾ ಇದ್ದೀರಲ್ಲ, ಆ ಫಲನೂ ಕೂಡ ನಿಷ್ಫಲ ಆಗಲ್ಲ. ಅದು ಕೂಡ ಫಲವಾಗಿ ಮುಂದುವರಿಯುತ್ತೆ, ಫಲವನ್ನು ಕೊಡುತ್ತೆ. ಅದು ಮಹರ್ಷಿಗಳೇ, ಈ ಯಾಗವು ಇಂದ್ರನ ಪ್ರಾಪ್ತಿಗಾಗಿ ಎಂಬುದು ನಿಜ. ಆ ಇಂದ್ರನೂ ತಮ್ಮ ಸುತನಾಗಿ ಹುಟ್ಟಬೇಕೆಂದೇ ನಾವು ನಿಶ್ಚಯಿಸಿದ್ದೇವೆ. ಅಲ್ಲಿ ಹೇಳ್ತಿದ್ದಾರೆ ಅವರು, ನಾವು ಇಂದ್ರನಿಂತ ಶೂರನಾಗಿರ್ತಕ್ಕಂಥವನೊಬ್ಬನು ಹುಟ್ಟಬೇಕಂತೇಳೇನೋ ನಾವು ತಪಸ್ಸು ಆಚರಣೆ ಮಾಡ್ತಿರೋದೇನೋ ಸರಿ. ಆದರೆ ಆ ಇನ್ನೊಬ್ಬ ಇಂದ್ರ ತಮ್ಮ ಪುತ್ರನಾಗಿ ಹುಟ್ಟಬೇಕು ಅನ್ನೋದು ನಮ್ಮ ಆಸೆಯಾಗಿದೆ. ಆ ಇಂದ್ರನು ತಮ್ಮ ಸುತನಾಗಿ ಹುಟ್ಟಬೇಕೆಂದೇ ನಾವು ನಿಶ್ಚಯಿಸಿದ್ದೇವೆ. ಈ ಯಜ್ಞ ಫಲವನ್ನು ನೀವೇ ಅಂಗೀಕರಿಸಿ, ಈ ಫಲ ಎಲ್ಲ ನಿಮಗೇ ಸೇರಲಿ, ಉಳಿದ ವಿಷಯಗಳು ತಮ್ಮ ಇಚ್ಛಾನುಸಾರವಾಗಿಯೇ ನಡೆಯಲಿ ಎಂದು ಹೇಳಿದರು. ಆಗ ಇದು ನಮಗೇನು ಸಂಬಂಧಪಟ್ಟಿದ್ದಲ್ಲ, ಇದು ಎಲ್ಲ ಫಲವನ್ನು ಕೂಡ ನೀವೇ ಸ್ವೀಕಾರ ಮಾಡಿಬಿಡಿ. ಇದು ಮುಂದಿನ ಆಗು ಹೋಗುಗಳನ್ನು ಕೂಡ ನೀವೇ ಅದನ್ನು ಏನು ಮಾಡಬೇಕು ಏನು ಮಾಡಬೇಕು ನೀವೇ ನಿರ್ಧಾರ ತಗೊಂಡು ಅದು ಏನು ಮಾಡಬೇಕು ಎಲ್ಲ ನಿಮಗೆ ಬಿಟ್ಟಿತ್ತು ಅಂತೇಳಿ ಎಲ್ಲವನ್ನೂ ಕಶ್ಯಪ ಬ್ರಹ್ಮರಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಯಾರು? ವಾಲಕಿಲ್ಲರು. ಅದೇ ಸಮಯದಲ್ಲಿ ದಕ್ಷ ಬ್ರಹ್ಮನ ಮಗಳಾದ ಶುಭಲಕ್ಷಣೆಯಾದ ಮಂಗಳಮಯಿಯಾದ ಯಶಸ್ವಿನಿಯಾದ ಕಶ್ಯಪ ಪತ್ನಿಯಾದ ಪರಿಶುದ್ಧಳಾದ ವಿನಿತಾ ಎಂಬ ಹೆಸರಿನ ಕನ್ಯಾಮಣಿಯು ಅನೇಕ ಕಾಲದವರೆಗೆ ತಪಸ್ಸು ಮಾಡಿ ಋತಾನುಷ್ಠಾನ ಪರಳಾಗಿದ್ದಳು. ಒಮ್ಮೆ ಋತುಸ್ನಾನ ಮಾಡಿದ ಅವಳು ಪುತ್ರ ಪ್ರಾಪ್ತಿಗಾಗಿ ಪತಿಯ ಸಮೀಪಕ್ಕೆ ಹೋದಳು. ಅವಳನ್ನು ಕುರಿತು ಕಶ್ಯಪರು ಹೇಳಿದರು, ದೇವಿ, ಇಷ್ಟಾರ್ಥವನ್ನು ಪಡೆಯುವ ನಿನ್ನ ಪ್ರಯತ್ನವು ಸಫಲವಾಗುತ್ತದೆ. ನಿನಗೆ ತ್ರಿದಶೇಶ್ವರರಾದ 2 ಮಕ್ಕಳು ಹುಟ್ಟುವರು. ವಾಲಕಿಲ್ಲರ ತಪ ಪ್ರಭಾವದಿಂದ ಮತ್ತು ನನ್ನ ಸಂಕಲ್ಪದಿಂದಲೂ ಮಹಾಭಾಗರದ ತ್ರೈಲೋಕ್ಯ ಪೂಜಿತರಾದ 2 ಮಕ್ಕಳು ಹುಟ್ಟುತ್ತಾರೆ. ಈ ರೀತಿಯಾಗಿ ಅವರು ಕಶ್ಯಪ ಬ್ರಹ್ಮರು ತನ್ನ ಪತ್ನಿಗೆ ಹೇಳ್ತಿದ್ದಾರೆ, ಈ ರೀತಿಯಾಗಿ 2 ಬಲವಂತರು, ಶೂರವಂತರು ಮತ್ತು ಧೈರ್ಯಶಾಲಿಗಳು ಮತ್ತು ಪ್ರಖ್ಯಾತಿಯನ್ನು ಪಡಿತಕ್ಕಂಥ 2 ಮಕ್ಕಳು ನಿನಗೆ ಹುಟ್ಟುತ್ತಾರೆ. ಹಾಗಾಗಿ ನೀನು ನಿನ್ನ ಇದು ಇಲ್ಲಿ ಪರಿಪೂರ್ಣವಾಗುತ್ತೆ. ಇಲ್ಲಿ ನಿನಗೆ ಎಲ್ಲವೂ ಸಿದ್ಧಿಯಾದಂತಾಗುತ್ತದೆ. ಅವರು ತ್ರೈಲೋಕ್ಯ ಪೂಜರಾದ 2 ಮಕ್ಕಳು ಹುಟ್ಟುತ್ತಾರೆ ನಿನಗೆ ಅಂತ ಹೇಳ್ಬಿಟ್ಟು ಮೌನವನ್ನು ಧರಿಸಿ ನಿಂತಿದ್ದ ವಿನತೆಗೆ ಪೂಜ್ಯರಾದ ಕಶ್ಯಪರು ಪುನಃ ಹೇಳುತ್ತಾರೆ. ಇಲ್ಲಿ ಈ ರೀತಿಯಾಗಿ ಕಶ್ಯಪ ಮಹರ್ಷಿಗಳು ತನ್ನ ಪತ್ನಿ ವಿನತೆಗೆ ಈ ರೀತಿಯಾಗಿ ಹೇಳಿ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಮತ್ತೆ ನಾಳೆಯ ಭಾಗದಲ್ಲಿ ನೋಡೋಣ. ನಮಸ್ಕಾರ.